ರಾಜ್ಯ ಪ್ರಸಿದ್ಧ ಶಿರಸಿಯ ಮಾರಿಕಾಂಬಾ ಜಾತ್ರಾ ಪ್ರಯುಕ್ತ ನಗರಸಭೆಯಿಂದ ಕೈಗೆತ್ತಿಕೊಳ್ಳಬೇಕಾದ ಒಟ್ಟು 84.94 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳ ಕುರಿತು ಶಾಸಕ ಭೀಮಣ್ಣ ನಾಯ್ಕ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲಾಯಿತು. ನಗರಸಭೆಯ ಅಟಲ್ಜಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್, ರಾಜ್ಯದ ವಿವಿಧ ಭಾಗಗಳಿಂದ ಮಾರಿಕಾಂಬಾ ದೇವಾಲಯಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಜಾತ್ರೆಯು ಸುಗಮವಾಗಿ ನಡೆಯಲು ಅಧಿಕಾರಿಗಳು ಸನ್ನದ್ಧರಾಗಬೇಕು. ನಗರಸಭೆಗೆ ಸುಪರ್ದಿಯ ರಸ್ತೆಗಳೆಲ್ಲವೂ ದುರಸ್ತಿಯಾಗಬೇಕು. 31 ವಾರ್ಡ್ಗಳ ರಸ್ತೆಗಳ ಹೊಂಡಗುಂಡಿಗಳನ್ನು ತುಂಬಿ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಬಿಡಿಕಿ ಬೈಲ್ ಜಾತ್ರಾ ಗದ್ದುಗೆ ಹತ್ತಿರ ಚರಂಡಿಗಳಿಗೆ ಮತ್ತು ಪಾರ್ಕಿಂಗ್ ಸ್ಥಳಗಳಲ್ಲಿ ಕವರ್ ಸ್ಲಾಬ್ ಅಳವಡಿಸಲು 2 ಲಕ್ಷ ರೂಪಾಯಿ, ಕಾಂಗ್ರೆಸ್ ಜಾಕ್ವೆಲ್ ಹತ್ತಿರ ತಾತ್ಕಾಲಿಕ ಒಡ್ಡು ನಿರ್ಮಾಣಕ್ಕೆ 3.50 ಲಕ್ಷ ರೂಪಾಯಿ, ಮಾರಿಗದ್ದೆ ಜಾಕ್ವೆಲ್ ಪ್ರದೇಶದ ಕಾಂಕ್ರೀಟ್ ಬಂಡ್ ಮೇಲ್ಭಾಗದಲ್ಲಿ ತಾತ್ಕಾಲಿಕ ಒಡ್ಡು ನಿರ್ಮಾಣಕ್ಕೆ 1.50 ಲಕ್ಷ ರೂಪಾಯಿ, ಸಂಚಾರ ದಟ್ಟಣೆ ನಿಯಂತ್ರಿಸಲು ಬ್ಯಾರಿಕೇಡ್ಗಳನ್ನು ಬಾಡಿಗೆ ಆಧಾರದಲ್ಲಿ ಅಳವಡಿಸಲು 4.99 ಲಕ್ಷ ರೂಪಾಯಿ, ಕುಡಿಯುವ ನೀರು ವ್ಯವಸ್ಥೆಗೆ 5 ಲಕ್ಷ ರೂಪಾಯಿ, ವಾರ್ಷಿಕ ತುರ್ತು ನಿರ್ವಹಣೆಗಾಗಿ ನೀರು ಸರಬರಾಜು ವಿಭಾಗಕ್ಕೆ ಸಾಮಗ್ರಿಗಳನ್ನು ಖರೀದಿಸಲು 3 ಲಕ್ಷ ರೂಪಾಯಿ, ಕೋಟೆಕೆರೆಯಲ್ಲಿನ ಕಾರಂಜಿ, ಸುಭಾಷ್ ಚಂದ್ರ ಬೋಸ್ ವಾಣಿಜ್ಯ ಸಂಕೀರ್ಣದಲ್ಲಿನ ಕಾರಂಜಿ ದುರಸ್ತಿ ಮಾಡುವುದು, ಕಾರಂಜಿಗಳಿಗೆ ಹೊಸದಾಗಿ ಎಲ್ಇಡಿ ವಿದ್ಯುತ್ ದೀಪಗಳನ್ನು ಅಳವಡಿಸಿ ವಾರ್ಷಿಕ ನಿರ್ವಹಣೆಗೆ 5 ಲಕ್ಷ ರೂಪಾಯಿ, ಕೋಟೆಕೆರೆ ಬಿಡಿಕಿ ಬೈಲ್ ಪ್ರದೇಶದ ಆರ್ಒ ಯೂನಿಟ್, ಮಾರಿಕಾಂಬಾ ದೇವಸ್ಥಾನದ ಆರ್ಒ ಯೂನಿಟ್, ಬಿಡಿಕಿ ಬೈಲ್ ಪ್ರದೇಶದ ಸಾರ್ವಜನಿಕ ಬಾವಿ ಹಾಗೂ ವಿವಿಧ ವೃತ್ತ ಸಾರ್ವಜನಿಕ ಶೌಚಾಲಯಗಳಿಗೆ ಬಣ್ಣ ಬಳಿಯಲು 4 ಲಕ್ಷ ರೂಪಾಯಿ, ಬೆಳಕಿನ ವ್ಯವಸ್ಥೆಗೆ ಬೀದಿ ದೀಪ ಖರೀದಿಸಲು 5 ಲಕ್ಷ ರೂಪಾಯಿ, ಜಾತ್ರಾ ಸ್ಥಳದಲ್ಲಿ ಸಾರ್ವಜನಿಕ ತಾತ್ಕಾಲಿಕ ಶೌಚಾಲಯಗಳನ್ನು ಅಳವಡಿಸಲು 5 ಲಕ್ಷ ರೂಪಾಯಿ, ಜಾತ್ರೆಯ ಸ್ಥಳದಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ಅಳವಡಿಸಿದ ಶೌಚಾಲಯಗಳಿಗೆ ನೀರು ಮತ್ತು ವಿದ್ಯುತ್ ಸಂಪರ್ಕಕ್ಕೆ 4 ಲಕ್ಷ ರೂಪಾಯಿ, ವಾಹನ ನಿಲುಗಡೆ ನಿಗದಿ ಮಾಡಿರುವ ಪಾರ್ಕಿಂಗ್ ಸ್ಥಳಗಳಲ್ಲಿ ಎಲ್ಇಡಿ ಫ್ಲಡ್ ಲೈಟ್ ಅಳವಡಿಸಲು 5 ಲಕ್ಷ ರೂಪಾಯಿ, ಬಿಡಿಕಿ ಬೈಲ್ ಮತ್ತು ಕೋಣನಬೆಡಕಿ ಸುತ್ತಮುತ್ತಲಿನ ಪ್ರಮುಖ ಸ್ಥಳಗಳಲ್ಲಿ ತಾತ್ಕಾಲಿಕವಾಗಿ 34 ಸಂಖ್ಯೆಯ ಸಿಸಿ ಕ್ಯಾಮೆರಾಗಳನ್ನು ಬಾಡಿಗೆ ಆಧಾರದಲ್ಲಿ ಅಳವಡಿಸಲು 5 ಲಕ್ಷ ರೂಪಾಯಿ, ಕಾನೂನು ಸುವ್ಯವಸ್ಥೆಗಾಗಿ ನಗರದ ಪ್ರಮುಖ ಸ್ಥಳಗಳಲ್ಲಿ ತಾತ್ಕಾಲಿಕ 19 ಸಂಖ್ಯೆಯ ಸಿಸಿ ಕ್ಯಾಮೆರಾ, 5 ಕಡೆ ಫೇಸ್ ರೆಕಗ್ನೈಸ್ ಕ್ಯಾಮೆರಾಗಳನ್ನು ಬಾಡಿಗೆ ಆಧಾರದಲ್ಲಿ ಅಳವಡಿಸಲು 4.95 ಲಕ್ಷ ರೂಪಾಯಿ, ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರಿ ವಾಹನದಲ್ಲಿ ಎಲ್ಇಡಿ ಸ್ಕ್ರೀನ್ ಮೂಲಕ ಪ್ರಚಾರ ಪಡಿಸುವ ಕಾಮಗಾರಿಗೆ 4.90 ಲಕ್ಷ ರೂಪಾಯಿ, ಸಾರ್ವಜನಿಕ ರಕ್ಷಣೆಗಾಗಿ ಪ್ರಮುಖ 6 ಸ್ಥಳಗಳಲ್ಲಿ ಬಾಡಿಗೆ ಆಧಾರದಲ್ಲಿ ವಾಚ್ ಟವರ್ ಅಳವಡಿಸಲು 3 ಲಕ್ಷ ರೂಪಾಯಿ, ನಗರಸಭೆ ಕಾರ್ಯಾಲಯಕ್ಕೆ ಸುಣ್ಣ ಬಣ್ಣ ದುರಸ್ತಿ ಕಾರ್ಯ ಕೈಗೊಳ್ಳಲು 3 ಲಕ್ಷ ರೂಪಾಯಿ, ಜಾತ್ರಾ ಪ್ರಯುಕ್ತ ನೀರು ಸರಬರಾಜು ವಿಭಾಗಕ್ಕೆ ತಾತ್ಕಾಲಿಕ ವಾಲ್ಮೆನ್ ನೇಮಕಕ್ಕೆ 90 ಲಕ್ಷ ರೂಪಾಯಿ, ಬಿಡಿಕಿ ಬೈಲ್ ಹಾಗೂ ಕೋಣನಬೆಡಕಿ ಸ್ಥಳದಲ್ಲಿರುವ ಹ್ಯಾಂಡ್ ರೈಲ್ಗಳನ್ನು ತೆಗೆದು ಜಾತ್ರೆ ಮುಗಿದ ನಂತರ ಪುನಃ ಅದೇ ಸ್ಥಳದಲ್ಲಿ ಅಳವಡಿಸಲು 1 ಲಕ್ಷ ರೂಪಾಯಿ, ಸಿದ್ದಾಪುರ, ಹುಬ್ಬಳ್ಳಿ, ಯಲ್ಲಾಪುರ ಮುಖ್ಯ ರಸ್ತೆಯಲ್ಲಿರುವ ಸ್ವಾಗತ ಕಮಾನುಗಳಿಗೆ ಬಣ್ಣ ಬಳಿಯಲು 1.50 ಲಕ್ಷ ರೂಪಾಯಿ, ನೀರು ಸರಬರಾಜು ವಿಭಾಗದ ನಿಗದಿತ ಸ್ಥಳಗಳಲ್ಲಿ ವಾಲ್ ಬದಲಾಯಿಸಿ ಅಳವಡಿಸಲು 5 ಲಕ್ಷ ರೂಪಾಯಿ, ಸಂಚಾರ ದಟ್ಟಣೆ ನಿಯಂತ್ರಿಸಲು ಬನವಾಸಿ ರಸ್ತೆಯ ಸಿರ್ಸಿಕರ್ ಕಾಲೋನಿಯಿಂದ ಕರಿಗುಂಡಿ ರಸ್ತೆ ಸಂಪರ್ಕಿಸಲು ತಾತ್ಕಾಲಿಕ ರಸ್ತೆ ನಿರ್ಮಾಣಕ್ಕೆ 3 ಲಕ್ಷ ರೂಪಾಯಿ ಅನುದಾನಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಒಪ್ಪಿಗೆ ಸೂಚಿಸಿದರು. ಈ ಕಡೆ ಒಂದು ಕಡೆ ಇಲ್ಲೊಂದು ಅನೇಕ ಇಲಾಖೆಗಳು ಕೂಡ ಇದಕ್ಕೆ ಪಾಲ್ಗೊಳ್ಳುತ್ತದೆ. ಅದನ್ನು ಈಶ್ವರ ಬಂದಾಗಲೇ ಇವಾಗ ಮತ್ತು ಕರೆಕ್ಟಾಗಿ ಅಲ್ಲಿ ಪೊಲೀಸು AC DC ಎಲ್ಲರೂ ಕೂಡ ಇರುತ್ತೆ. ಆ ಸಭೆಯಲ್ಲಿ ತಿಳುವಳಿ ಎಲ್ಲರೂ ಸೇರಿ ಸಭೆಯನ್ನು ಮಾಡುವಂಥದ್ದು ಒಂದು ಕಡೆ ಆದರೆ ಈಗ ಇಷ್ಟು ವರ್ಷ ನಿಮ್ಮ ರಾಜ್ಯದ ನರ್ಸರಿ ಬಂದರೆ ನಿಮ್ಮದೇ ಆದಂಥ ಜವಾಬ್ದಾರಿನ ನಮ್ಮ ವಾರ್ಡಿನ ಅಭಿವೃದ್ಧಿಯ ಜೊತೆಯಲ್ಲಿ ಈಗ ಜಾತ್ರೆ ಬಗ್ಗೆ ಏನು ನಾವು ಕ್ರಮ ತಗೊಳ್ಬಹುದು ಅನ್ನೋಂಥ ಒಂದು ಚಿತ್ರಣವನ್ನು ಕೊಟ್ಟಾಗ ಮುಂದಿನ ಟೀಚರ್ ಇದ್ದಾಗ ಸಂಪುಟ ಎಲ್ಲ ಅಧಿಕಾರಿಗಳಿದ್ದಾಗ ಅದರಲ್ಲಿ ಕ್ರಮ ತಗೊಳ್ಳೋಕ್ಕೆ ಅನುಕೂಲ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಾವೆಲ್ಲರೂ ಕೂಡ ಸಂಪೂರ್ಣ ಅನಿಸಿಕೆಯನ್ನು ಹೇಳುವಂಥದ್ದು. ಈಗಾಗಲೇ ಒಂದು ಪ್ರತಿ ಬೈಲ್ ಜಾತ್ರಾ ಗದ್ದಿಗೆ ಹತ್ತಿರ ಚರಂಡಿಗಳಿಗೆ ಕವರ್ ಸ್ಲ್ಯಾಬ್ ಅಳವಡಿಸೋದು ಹಾಗೂ ಜಾತ್ರಾ ಪ್ರದೇಶ ಪಾರ್ಕಿಂಗ್ ಸ್ಥಳವನ್ನು ಕವರ್ ಸ್ಲ್ಯಾಬ್ ಅನ್ನು ಅಳವಡಿಸೋದು ಅದಕ್ಕೆ 2 ಲಕ್ಷ ರೂಪಾಯಿ ಇಟ್ಟಿದ್ದೀವಿ. ಕೆಂಗೆ ಜಾಗದಲ್ಲಿ ಹತ್ತಿರ ತಾತ್ಕಾಲಿಕ ಒಡ್ಡು ನಿರ್ಮಾಣ. ಈಗ ತಾತ್ಕಾಲಿಕ ಒಡ್ಡು ನಿರ್ಮಾಣ ಅಂತ ಈ ವರ್ಷ ಏನಾಗುತ್ತೆ, ಬಹಳಷ್ಟು ನೀರಿನ ಆಕಾರ ಆಗುವಂಥದ್ದು. ಒಂದು ಕಡೆ ಜಾತ್ರೆ ನೀರನ್ನು ಅವತ್ತು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವತ್ತು ರಾಜ್ಯದಲ್ಲಿ ಬರಗಾಲ ಇರುವಂಥದ್ದು ಜಿಲ್ಲೆಯದ್ದು ಕೂಡ ಯಾವಾಗಲೂ ಕೂಡ ನಮ್ಮ ಶಿರಸಿ, ಸಿದ್ದಾಪುರ ಈ ಕ್ಷೇತ್ರ ಹಿಂದೆ ಬರಗಾಲ ಘೋಷಣೆ ಮಾಡಿರೋದು ಗೊತ್ತಿಲ್ಲ ನನಗೆ. ಅದು ಈ ಬಾರಿ ವಾಡಿಕೆಯಂತ ಮಳೆ ಆಗಿಲ್ಲ. ಶಿರಸಿ ನಗರಕ್ಕೆ ಬರ್ತಕ್ಕಂಥ ನೀರನ್ನ ಎರಡು ತೋರಿಸಿರುವಂಥ
ಒಂದು ಕಡೆ ಮಾರಿಗದ್ದೆ, ಒಂದು ಕಡೆ ಕೆಂಗ್ರೆಯಿಂದ ಬರ್ತಕ್ಕಂಥ ನೀರು. ಕೆಂಗ್ರೆ ನೋಡಿದಾಗ ಇನ್ನೇನು ತಿಂಗಳು ಗೊತ್ತಾಗುವಂಥದ್ದು, ಮಾರಿಗದ್ದೆ ನೀರು ಕೂಡ ಆದಷ್ಟು ಬೇಗ ಬರ್ತಕ್ಕಂಥದ್ದು. ಇದಕ್ಕೆ ಆದಷ್ಟು ಬೇಗ ತಾವೇನು ಈ ಕಡೆ ಒಂದು ಕಡೆ ಇಲ್ಲೊಂದು ಅನೇಕ ಇಲಾಖೆಯೂ ಕೂಡ ಇಲ್ಲಿ ಪಾಲ್ಗೊಳಿಸಬೇಕಾಗಿತ್ತು. ಅದನ್ನ ಡೀಸೆಲ್ ಬಂದಾಗಲೇ ಇವಾಗ ಅಂತ ಕರೆಕ್ಟ್ ಮಾಡಿಲ್ಲ. ಕಾಲುವಾಗ ಅಲ್ಲಿ ಪೊಲೀಸು, AC, DC ಎಲ್ಲರೂ ಕೂಡ ಇರುತ್ತೆ. ಆ ಸಭೆಯಲ್ಲಿ ಇಲ್ಲೊಬ್ಬರಿ ಒಂದು ಸೇರಿ ಸಭೆ ಮಾಡುವಂಥದ್ದು ಒಂದು ಕಡೆ ಆಗಿದೆ. ಈಗ ಇಷ್ಟು ವರ್ಷ ನೀವು ರಾತ್ರಿ ಮೆಸೇಜ್ ಬಂದರೆ ಹಿಂದೆ ಅಂತ ಜವಾಬ್ದಾರಿನ ತಾವು ತಗೊಂಡಿದ್ದೀನಿ. ನಮ್ಮ ವಾರ್ಡಿನ ಅಭಿವೃದ್ಧಿಯ ಜೊತೆಯಲ್ಲಿ ಈಗ ಜಾತ್ರೆ ಬಗ್ಗೆ ಏನು ನಾವು ಕ್ರಮ ತಗೊಳ್ಬಹುದು ಅನ್ನೋಂಥ ಒಂದು ಚಿತ್ರಣವನ್ನು ಕೊಟ್ಟಾಗ ಮುಂದಿನ ಟೀಚರ್ ಇದ್ದಾಗ ಸಂಪುಟ ಎಲ್ಲ ಅಧಿಕಾರಿಗಳಿದ್ದಾಗ ಅದರಲ್ಲಿ ಕ್ರಮ ತಗೊಳ್ಳೋಕ್ಕೆ ಅನುಕೂಲ. ಆ ನಿಟ್ಟಿನಲ್ಲಿ ತಾಲೂಕು ಕೂಡ ಈ ಒಂದು ಜಾತ್ರೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಾಲೂಕು ಕೂಡ ಪ್ರತಿದಿನ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಿ. ಕೆಂಗ್ರೆ ಮತ್ತು ಮಾರಿಗದ್ದೆಯ ನೀರು ಸಂಪೂರ್ಣ ಬತ್ತಿ ಹೋದರೆ ಮುಂದಿನ ಕ್ರಮದ ಬಗ್ಗೆ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಬೇಕು. ವಾರ್ಡ್ಗಳಿಗೆ ತೆರಳಿ ನೀರಿನ ಮಿತವಾಗಿ ಬಳಕೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಪ್ರತಿದಿನ ನೀರು ನೀಡುತ್ತೇವೆ ಎಂಬ ವಿಶ್ವಾಸ ಅಧಿಕಾರಿಗಳಲ್ಲಿರಬೇಕು ಎಂದು ಸೂಚಿಸಿದರು. ಆಸ್ಪತ್ರೆ, ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ನಿಂದ ಯಾವುದೇ ಕಾರಣಕ್ಕೂ ಮಲಿನ ನೀರು ಚರಂಡಿಗೆ ಬಿಡುವಂತಿಲ್ಲ. ಶುದ್ಧೀಕರಣದ ಯಂತ್ರ ಅಳವಡಿಸಿಕೊಳ್ಳಲು ಮಾಲಕರಿಗೆ ಸೂಚನೆ ನೀಡಬೇಕು. ಶಿರಸಿ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಲು ಪ್ರತಿಯೊಬ್ಬರು ಕೈಜೋಡಿಸಬೇಕು. ಸ್ವಚ್ಛತೆಗೆ ಪ್ರತಿಯೊಬ್ಬರು ಆದ್ಯತೆ ನೀಡಬೇಕು. ಇಲ್ಲವಾದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಗರಸಭೆ ಅಧಿಕಾರಿಗಳಿಗೆ ಆದೇಶ ನೀಡಿದರು. ನನ್ನ ಗಮನಕ್ಕೆ ನಾನು ಏನೇ ಕೆಲಸ ಬಂದರೂ ನಾನು ಯಾವ ಅಧಿಕಾರಿ ಮುಖಾಂತರ ನಾನು ಹೇಳೋಣ. ಸರ್ಕಾರದ ಏನು ಸೌಲಭ್ಯ ಸಿಗುತ್ತೋ, ಜನಗಳಿಗೆ ಏನು ಉಪಯೋಗ ಕೊಡಬೇಕು, ನಗರಸಭೆಯಿಂದಾಗಲಿ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಿಂದಾಗಲಿ ಅದು ಆಗಲೇಬೇಕಾದ ಸ್ಪಂದನೆ ಮಾಡಲೇಬೇಕಾಗ್ತದೆ. ಏಜೆಂಟರ್ ಥ್ರೂ ಮಾತ್ರ ಇನ್ನೊಂದು ಮೊದಲು ಹೇಳ್ತೀನಿ, ನಾನು ಇವತ್ತಿನ ಸಭೆ ನಾನು ಹೇಳಬಾರ್ದು. ಆದ್ರೆ ಬಹಳಷ್ಟು ಜನ ಬಹಳ ನೋವಿಂದ ಹೇಳ್ತಾರೆ ನನಗೆ, ಬಹಳಷ್ಟು ಜನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇದು ಹಾಕ್ಕೊಡ್ತೀನಿ. ಯಾರು ಏಜೆಂಟ್ ಬಂದ್ರೆ ಬಂದ್ರೆ ಇದು ಸರಿಯಾಗಲ್ಲ. ಬರ್ಲಿಕ್ಕೆ ಇನ್ನು ಎಷ್ಟೆಷ್ಟು ಕ್ಯಾಮ್ರಾ ಬೇಕು ಅವೆಲ್ಲ ಅವ್ರಿಗೆ ಕ್ಯಾಮ್ರಾ ಹಾಕಿ ಸದಸ್ಯರು ಎಲ್ಲರೂ ನೀವು ಸಮೇತ ಬನ್ನಿ ನೋಡಿ ನಿಮ್ ಕೆಲಸ ಯಾಕೆ ಆಗಿಲ್ಲ ನಿಮ್ಗೆ, ಯಾಕೆ ಇಂಥ ಏಜೆಂಟ್ ಮುಖಾಂತರ ಕೆಲಸ ಮಾಡಿದಾಗ ಹೇಳಿ ನನಗೆ ಹೇಳ್ತೀನಿ. ನಾನು ಕಳಿಸಿ ನಾನು ಮಾತಾಡ್ತೀನಿ. ಅಧಿಕಾರಿಗಳೇನು ನಾವೇನ್ ಕೆಲಸ ಹೇಳಿರ್ತೀವಿ ಆ ಕೆಲಸವನ್ನ ಕಾರ್ಯಕ್ರಮ ಸರ್ಕಾರದ ಏನ್ ಕಾರ್ಯಕ್ರಮಗಳಿದ್ದಾವೋ ಅವನ್ನ ಇಂಪ್ಲಿಮೆಂಟ್ ಮಾಡೋದು. ಏನ್ ಕಮಿಷನ್ ಅಂತ ತಕ್ಷಣ ಏನು ಅವ್ರ ಮನಸ್ಸು ಬಂದೇ ಮಾಡಕ್ಕಾಗತ್ತ? ಹಂಗೆಲ್ಲ ಮಾಡ್ಕೊಡ್ಲಿ. ನೀವು ಸ್ವಲ್ಪ ನೋಡಿ. ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಕಾಂತರಾಜು, ನಗರದ ವ್ಯಾಪ್ತಿಯಲ್ಲಿ 56 ಲಕ್ಷ ರೂಪಾಯಿ ವೆಚ್ಚದಲ್ಲಿ 15 ಬೋರ್ವೆಲ್ ನಿರ್ಮಾಣ ಮಾಡಲು ಟೆಂಡರ್ ಕರೆಯಲಾಗಿದ್ದು, ಜನವರಿ 11ರಂದು ಟೆಂಡರ್ ತೆರೆಯಲಾಗುತ್ತದೆ. ನಂತರ ಶೀಘ್ರ ಕಾರ್ಯ ಆರಂಭಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗುತ್ತದೆ ಎಂದರು. ನಗರಸಭೆ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಮಾತನಾಡಿ, ನನ್ನ ಅಧ್ಯಕ್ಷ ಅವಧಿಯಲ್ಲಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಇಲಾಖೆಯ ವಿನಂತಿಯಂತೆ ನಗರದ ವಿವಿಧ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಆನಂತರ ದುರಸ್ತಿಯಾಗದೆ ಹಾಳು ಬಿದ್ದಿದೆ. ದುರಸ್ತಿಯು ನಮ್ಮ ಹೊಣೆಯಾಗುತ್ತದೆ. ಇದರ ಕುರಿತು ಚರ್ಚೆ ಅಗತ್ಯವಿದೆ ಎಂದು ಒತ್ತಾಯಿಸಿದರು. ಸದಸ್ಯ ಮಧುಕರ್ ಬಿಲ್ಲವ ಮಾತನಾಡಿ, ಬೀದಿ ನಾಯಿಗಳ ಹಾವಳಿಯು ಮಿತಿಮೀರಿದ್ದು, ಕಳೆದ ಕೆಲ ದಿನಗಳ ಹಿಂದೆ ನಗರಸಭೆಯ ಸಿಬ್ಬಂದಿಗೆ ನಾಯಿ ಕಡಿದಿತ್ತು. ಕಳೆದ 4 ತಿಂಗಳ ಹಿಂದೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣದ ಕುರಿತು ಚರ್ಚೆಯಾಗಿತ್ತು. ಆನಂತರ ಯಾವುದೇ ಕ್ರಮವಾಗಿಲ್ಲ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕಠಿಣ ಕ್ರಮವಾಗಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ದೀಪಾ ಮಹಾಲಿಂಗಣ್ಣನವರ್ ಹಾಗೂ ಸದಸ್ಯರು ಇದ್ದರು. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ನಗರಸಭೆಯ ಸದಸ್ಯರು ಒತ್ತಾಯಿಸಿದರು. ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡ ಶಾಸಕ ಭೀಮಣ್ಣ ನಾಯ್ಕ್, ಬೀದಿ ನಾಯಿ ಕಚ್ಚಿರುವ ದೂರು ಕೇಳಿ ಬಂದರೆ ಅಧಿಕಾರಿಗಳನ್ನು ನೇರ ಹೊಣೆ ಮಾಡುತ್ತೇನೆ. ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡಿದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲು ಸಾಧ್ಯವಿಲ್ಲ ಎಂದರು. ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲದಿರುವುದರಿಂದ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿದ್ದಾರೆ. ಪ್ರತಿಯೊಬ್ಬ
ಪ್ರತಿಯೊಂದು ಕಾಮಗಾರಿಗಳಿಗೆ ಜಿಲ್ಲಾಧಿಕಾರಿಗಳ ಬಳಿ ಒಪ್ಪಿಗೆ ಪಡೆಯಬೇಕಾಗಿದೆ. ಜಾತ್ರೆ ಸಮಯಕ್ಕೆ ಕಾಲಕಾಲಕ್ಕೆ ಕೆಲಸವಾಗಬೇಕಾಗುತ್ತದೆ. ಜಿಲ್ಲಾಧಿಕಾರಿಗಳಿಗೆ ತಮ್ಮದೇ ಆದ ಒತ್ತಡದ ಕೆಲಸವಿರುತ್ತದೆ. ಈ ಕಾರಣದಿಂದ ಸಹಾಯಕ ಆಯುಕ್ತರಿಗೆ ಅಧಿಕಾರ ನೀಡಿದರೆ ಸುಲಭವಾಗಲಿದೆ. ಇದರ ಕುರಿತು ಯೋಚಿಸಿದರೆ ಒಳಿತು. ಅಲ್ಲದೆ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚಿಸಬೇಕು ಎಂದು ಶಾಸಕರ ಬಳಿ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ತಾರಿಬಾಗಿಲು ವಿನಂತಿಸಿದರು. ನಗರಸಭೆಯಲ್ಲಿ ಮಧ್ಯವರ್ತಿಗಳಿಲ್ಲದೆ ಮತ್ತು ಕಾಂಚಾಣವಿಲ್ಲದೆ ಜನಸಾಮಾನ್ಯರ ಕೆಲಸವಾಗುತ್ತಿಲ್ಲ ಎಂಬ ಸಾಕಷ್ಟು ದೂರು ಕೇಳಿಬಂದಿದೆ. ಇದು ಮತ್ತೊಮ್ಮೆ ಪುನರಾವರ್ತನೆಯಾದರೆ ಅವರ ದಾಖಲೆ ಪತ್ರಗಳನ್ನು ಹಿಡಿದು ನಾನು ಟೇಬಲ್ಗೆ ಬರುತ್ತೇನೆ. ಆಮೇಲೆ ಅಧಿಕಾರಿಗಳ ಚರಿತ್ರೆ ತೆಗೆದಿಡುತ್ತೇನೆ. ತಮ್ಮ ಕೆಲಸದ ನಿಮಿತ್ತ ಆಗಮಿಸುವ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡಿಕೊಡಿ. ಹಿಂದಿನವರ ರೀತಿ ನಾನಿಲ್ಲ. ಜನಸೇವೆಯೇ ನನಗೆ ಮುಖ್ಯ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು. ಸಂಸದ ಅನಂತಕುಮಾರ್ ಹೆಗಡೆ ರಾಜಕೀಯ ಕ್ಷೇತ್ರದಲ್ಲಿ ಅನುಭವ ಇದ್ದವರು. ಅವರು ಜೀವನದಲ್ಲಿ ಸಮಾಧಾನವಾಗಿ ಮಾತನಾಡಿದ್ದು ನೋಡಿಲ್ಲ. ಜೀವನದಲ್ಲಿ ಒಳ್ಳೆಯ ಮಾತನಾಡಿದ್ದನ್ನು ನಾನು ಕೇಳಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿರುಗೇಟು ನೀಡಿದರು. ಅವರು ಶನಿವಾರ ಶಿರಸಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅದರದ್ದೇ ಆದ ಗೌರವ ಸ್ಥಾನಮಾನವಿದೆ. ಮುಖ್ಯಮಂತ್ರಿಗಳು ಬಡವರ ಪರ ಹಲವು ಯೋಜನೆಗಳನ್ನು ನೀಡಿದ್ದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ತಿಳಿದಿದೆ. ಆದರೆ ಅದನ್ನೆಲ್ಲ ಮರೆತ ಸಂಸದರು ಈ ರೀತಿಯ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ. ಕಳೆದ 25 ವರ್ಷದಿಂದ ಜಿಲ್ಲೆಯಲ್ಲಿ ಸಂಸದರ ಆಡಳಿತವನ್ನು ಜನರು ನೋಡಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಉತ್ತಮ ಅಭ್ಯರ್ಥಿ ನೀಡುತ್ತೇವೆ. ಆ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಎಂದರು. ಲೋಕಸಭೆ ಚುನಾವಣೆಗೆ ಸೂಕ್ತ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ಪಕ್ಷದ ಹೈಕಮಾಂಡ್ ತೀರ್ಮಾನಿಸಲಿದೆ. ರಾಜ್ಯದ ಹಿರಿಯ ಮುಖಂಡರೊಂದಿಗೆ ಸಭೆ ನಡೆಸಿ ಜಿಲ್ಲೆಗೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಒಳ್ಳೆಯ ಅಭ್ಯರ್ಥಿಯನ್ನೇ ನೀಡಲಿದ್ದು ನಮ್ಮ ಅಭ್ಯರ್ಥಿಯೇ ಗೆಲುವು ಸಾಧಿಸಲಿದ್ದಾರೆ ಎಂದರು. ಅನಂತಕುಮಾರ್ ಹೆಗಡೆಯವರು ಯಾವ ದಿವಸ ಅವರು ಅನುಭವ ಇದ್ದವರು, ಹೆಚ್ಚು ಕಡಿಮೆ ನೀವು ಹೇಳಿದಂಗೆ 25 ವರ್ಷ ಈ ಜಿಲ್ಲೆ ಆಡಿದವರು. ನಾವು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡಿದೆ. ಮತ್ತೆ ಪುನಃ ನೀವು ಏನು ಅನುದಾನ ಇಲ್ಲ, ಅಸಮಾಧಾನ ಇದೆ, ಯಾವ ದಿನ ಸಮಾಧಾನದಲ್ಲಿ ಇದ್ದದ್ದು ತೋರಿಸಿ ನೋಡೋ. ಯಾವುದಾದ್ರೂ ಒಂದ್ ದಿನ ಸಮಾಧಾನದಲ್ಲಿ ಇದ್ದು ಮಾತಾಡಿದ್ದು ಅಥವಾ ಸಮಾಧಾನದಲ್ಲಿ ಈ ಜಿಲ್ಲೆಗೆ ಸ್ಪಂದಿಸಿದ್ದು ಯಾವ್ದಾದ್ರು ಇದ್ದು ತೋರಿಸಿ. ಮುಖ್ಯಮಂತ್ರಿಗಳು ಅನಂತಕುಮಾರ್ ಹೆಗಡೆಯವರು ಜೀವಮಾನದಲ್ಲಿ ಒಂದೇ ಒಂದ್ ದಿವಸ ಒಳ್ಳೆಯ ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ, ಬಡವರ ಪರವಾಗಿ ಏನ್ ಮಾಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಜನಸಾಮಾನ್ಯರಿಗೂ ಗೊತ್ತು. ಅವ್ರು ಮಾತಾಡುವಾಗ ದೊಡ್ಡವರಿದ್ದಾರೆ, ಅವ್ರು ಯೋಚನೆ ಮಾಡಿ ಮಾತಾಡಬೇಕು. ಆ ರೀತಿ ಎಲ್ಲ ಮಾತಾಡಬಾರ್ದು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ರೀತಿ ಮಾತಾಡುವುದು ಅನ್ನೋದು ಅದು ಸರಿನೂ ಅಲ್ಲ. ಅವ್ರು ಮಾತಾಡಿದ್ದು ನೀವು ಹಾಕಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮರಳುಗಾರಿಕೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಕಳೆದ 2 ವರ್ಷಗಳಿಂದ ಜಿಲ್ಲೆಯಲ್ಲಿ ಮರಳುಗಾರಿಕೆ ನಡೆಯುತ್ತಿಲ್ಲ. ಜನರಿಗೆ ಅನುಕೂಲವಾಗಬೇಕೇ ವಿನಃ ತೊಂದರೆಯಾಗಬಾರದು. ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಆಗುತ್ತಿದೆ ಎಂದರೆ ತಪ್ಪಾಗಬಹುದು. ಮರಳು ದರ ಕಡಿಮೆಯಾಗಬೇಕು. ಆ ದೃಷ್ಟಿಯಲ್ಲಿ ಕ್ರಮ ಕೈಗೊಳ್ಳಬಹುದು ಎಂದರು. ಒಂದು ಫಾರೆಸ್ಟ್ ಕ್ಲಿಯರೆನ್ಸ್, ಇನ್ನೊಂದು ಕಾಂಟ್ರಾಕ್ಟ್ದಾರರು ಅದು ಹೆಚ್ಚು ಇದು ತಗೊಳ್ತಾ ಇಲ್ಲ. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ರೋಡೇ ಬಂದ್ ಮಾಡಿ ಕೆಲಸ ಮಾಡಬೇಕು ಅಂತಿದ್ರು. ನಾನು ಬಂದ್ ಮಾಡಿದರೆ 37 ಕಿಲೋಮೀಟರ್ ಸುತ್ತೋಡ್ದು ಬರಬೇಕು, ಕಷ್ಟ ಆಗ್ತದೆ ಜನಕ್ಕೆ ಅನ್ನೋದು ನಾನು ಮಾಡಲಿಲ್ಲ. ಅದು ಒಬ್ಜೆಕ್ಷನ್ನು. ಮತ್ತು ಇದು ಪೂರ್ತಿ ಹಣ 100% ಸೆಂಟ್ರಲ್ ಗೌರ್ಮೆಂಟ್. ಅಧಿಕಾರಿಗಳು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನಮ್ಮ ಕಂಟ್ರೋಲು ಇಲ್ಲ ಅನ್ನೋದು ಇಲ್ಲದೆ ಇರುವ ರೀತಿಯಲ್ಲಿ ವರ್ತಿಸ್ತಾವ್ರೆ. ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗ್ಬೋದು ಅನ್ನೋದು ಹೇಳ್ತಾ ಇದ್ದೀನಿ. ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ದೇವಿಯ ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಕುಂದುಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು. ಪ್ರತಿ ವರ್ಷವೂ ಜಾತ್ರೆಯ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸುತ್ತದೆ. ಈ ಬಾರಿ ಸರ್ಕಾರ ಅನುದಾನ ನೀಡಲಿದ್ದು 2 ರಿಂದ 5 ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು. ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಇನ್ನುಳಿದ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ಈ ಕುರಿತು ಸಭೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಅಲ್ಲ, ಹಣ ಇದೆ ಅಂದೇಳ ಆದ್ರೆ ಖಾಲಿ ಮಾಡುವಲ್ಲ. ಇಲ್ಲಿ ಇರೋದು ಎಲ್ಲನೂ ಸರ್ಕಾರದ್ದೇ. ಕೊಡ್ತಾ ಇದ್ರು ಪ್ರತಿ ವರ್ಷ. ಈಗೂ ನಾವು 2 ಕೋಟಿ ಅಲ್ಲ 5 ಕೋಟಿ ಬೇಕಾದ್ರೂ ಕೊಡುವ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಅತಿ ದೊಡ್ಡ ಜಾತ್ರೆ ವರ್ಷ ಬಿಟ್ಟು ವರ್ಷಕ್ಕೊಂದ್ಸಲ, ಅಂದ್ರೆ 3 ವರ್ಷಕ್ಕೆ ಅದೇ 2 ವರ್ಷಕ್ಕೊಂದ್ಸಲ. ನಮ್ಮ ಲೆಕ್ಕದಲ್ಲಿ 1 ವರ್ಷ ಬಿಟ್ಟು 1 ವರ್ಷ. ಹಾಗಾಗಿ ಹಣ ಎಷ್ಟು ಬೇಕಾದ್ರೂ ಕೊಡುವ.
ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನೀರಿನ ಸಮಸ್ಯೆ ಆಗಲಿ ಬೇರೆ ಯಾವುದೇ ಸಮಸ್ಯೆ ಆಗ್ತಿದ್ದಾಗೆ ನೋಡ್ಕೊಳ್ಳುವಾಗ ನಾವು ಈಗ ಮೀಟಿಂಗು ತಗೊಳ್ತಾ ಇದ್ದೀನಿ ಬರೋ ತಿಂಗಳಲ್ಲಿ, ಅದನ್ನು ಮಾಡ್ತೇವೆ, ಅದಕ್ಕೇನು ತೊಂದರೆ ಆಗೋದಿಲ್ಲ. ರಾಜ್ಯ ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಕಾರ್ತಿಕ ದೀಪೋತ್ಸವದ ನಿಮಿತ್ತ ಡಿಜಿಎಸ್ ಧ್ವನಿ ಮತ್ತು ಬೆಳಕಿನ ಸಂಸ್ಥೆಯವರಿಗೆ ಮೂಡಿಬಂದ ಬೆಳ್ಳಿ ಬೆಳಕಿನ ನರ್ತನ ವಿಶೇಷ ಆಕರ್ಷಣೀಯವಾಗಿತ್ತು. ಕಾರ್ತಿಕ ದೀಪೋತ್ಸವ ಹಾಗೂ ಹೊಸ ವರ್ಷದ ಸ್ವಾಗತಕ್ಕೆ ದೇವಾಲಯಕ್ಕೆ ಹೊಸ ಬೆಳಕಿನ ಅಲಂಕಾರ ನೋಡುಗರ ಕಣ್ಮನ ಸೆಳೆಯಿತು. ಸಾವಿರಾರು ಭಕ್ತಾದಿಗಳು ಬೆಳಕಿನ ಸಿಂಗಾರವನ್ನು ಕಣ್ತುಂಬಿಕೊಂಡರು. ಶಿರಸಿ ನಗರದ ಕೆಡಿಸಿಸಿ ಬ್ಯಾಂಕ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರು ಸಿಂಗಾಪುರ್ ವಿಶ್ವ ಕನ್ನಡ ಹಬ್ಬಕ್ಕೆ ತನ್ನ ಜಿಲ್ಲೆಯಿಂದ ಆಯ್ಕೆಗೊಂಡ ಕಲಾವಿದರಾದ ಶಿರಸಿ ರತ್ನಾಕರ್ ಹಾಗೂ ದಿವ್ಯಾ ಶೇಟ್ ಅವರನ್ನು ಅಭಿನಂದಿಸಿ ಶುಭ ಹಾರೈಸಿದರು. ವಿಶ್ವ ಕನ್ನಡ ಹಬ್ಬದ ಭಿತ್ತಿಚಿತ್ರವನ್ನು ಅನಾವರಣಗೊಳಿಸಿ ಮಂಕಾಳ್ ವೈದ್ಯ ಮಾತನಾಡಿ, ನನ್ನ ಜಿಲ್ಲೆಯ ಗಾಯಕರು ಪ್ರಥಮ ಬಾರಿಗೆ ಸಾಗರದಾಚೆ ಕಾರ್ಯಕ್ರಮ ನೀಡುತ್ತಿರುವುದು ಹೆಮ್ಮೆ ಹಾಗೂ ಖುಷಿಯ ಸಂಗತಿಯಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯ ಜನತೆಯ ಪರವಾಗಿ ರತ್ನಾಕರ್ ಹಾಗೂ ದಿವ್ಯಾ ಶೇಟ್ ಅವರನ್ನು ಅಭಿನಂದಿಸುತ್ತೇನೆ. ಜೊತೆಗೆ ಆಯ್ಕೆ ಸಮಿತಿ, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಹಾಗೂ ಡಾಕ್ಟರ್ ಕಿಕ್ಕೇರಿ ಅವರಿಗೆ ಜಿಲ್ಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಯಲ್ಲಾಪುರ ವಿಧಾನಸಭಾ ಶಾಸಕ ಶಿವರಾಮ್ ಹೆಬ್ಬಾರ್, ಕೆಡಿಸಿಸಿ ಉಪಾಧ್ಯಕ್ಷ ಮೋಹನ್ ದಾಸ್, ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಸಂಸ್ಥೆಯ ವಿಶ್ವನಾಥ್ ಗೌಡ ಉಪಸ್ಥಿತರಿದ್ದರು. ಇನ್ನೊಂದು ಕುಮಾರಿ ದಿವ್ಯಾ ಸೇನ್, ಇವರಿಗೆ ಅಭಿನಂದಿಸ್ತೇನೆ. ಯಾಕೆಂದರೆ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಿಂದ ಸಂಗೀತ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರೋದು ಭಾಳ ಸಂತೋಷ ಅನಿಸ್ತಾ ಇದೆ. ಅದಕ್ಕೆ ನಿಮಗೆ ಆಯ್ಕೆ ಮಾಡಿದಂಥ ಕರ್ನಾಟಕ ಪ್ರೆಸ್ ಕ್ಲಬ್ ಅವರಿಗೂ ಅಭಿನಂದಿಸ್ತೇನೆ. ಅದರ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಲಾವಿದರನ್ನು ಗುರುತಿಸಿದಂಥ ಡಾಕ್ಟರ್ ಕಿಕ್ಕೇರಿ ಅವರಿಗೂ ಅಭಿನಂದಿಸ್ತೇನೆ. ನಿಮಗೆ ಇನ್ನೂ ಹೆಚ್ಚಿನ ಅವಕಾಶ ದೇವರು ಕೊಡಲಿ. ನಿಮಗೆ ಬೇಕಾದಂಥ ಎಲ್ಲ ರೀತಿಯ ಸಹಾಯ ಸಹಕಾರ ನಾವು ಮಾಡ್ತೇವೆ. ಇದು ನಮ್ಮ ದೇಶದಲ್ಲಿ ಅಲ್ಲದೆ ನೀವು ಸಿಂಗಾಪುರಕ್ಕೆ ಹೋಗಿ ಪ್ರಥಮ ಬಾರಿಗೆ ಅಲ್ಲಿ ಹೋಗಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷ. ನಿಮಗೆ ಅಭಿನಂದಿಸ್ತೇನೆ. ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನನಗೆ ತುಂಬ ಸಂತೋಷ ಆಗಿದೆ. ನಿಮ್ಮ ಇಬ್ಬರಿಗೂ ನಾನು ಅಭಿನಂದಿಸ್ತೇನೆ. ನಿಮ್ಮ ಜೀವನ ಉಜ್ವಲವಾಗಿದೆ.